ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಮ್ಮ ಹತ್ರ ಏನಾದರೂ ಒಂದೇ ಒಂದು ನಿಮಿಷ ಟೈಮ್ ಇದೆಯಾ? ಹಾಗಾದರೆ ತಪ್ಪದೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಜೊತೆಗೆ ಇವರ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ಭಗವಂತನಿಗೆ ಕಣ್ಣಿಲ್ವಾ ಅನ್ನೋಷ್ಟು ಬೇಜಾರಾಗುತ್ತೆ. ಯಾಕಂತ ಹೇಳಿದರೆ ನಿಜವಾಗ್ಲೂ ಬಹಳ ಅಸಹಾಯಕ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಇವರಿಗೆ ಎರಡೂ ಕಾಲುಗಳು ಸ್ವಾಧೀನ ಇಲ್ಲ, ಇಬ್ಬರು ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಇವರು ಜೀವನನ ನಡೆಸೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಆದರೆ ನಮ್ಮ ಕೈಲಿ ಅವರ ಜೀವನವನ್ನು ಸರಿಪಡಿಸೋದಕ್ಕಂತೂ ಸಾಧ್ಯ ಇಲ್ಲ. ಆದರೆ ನನ್ನ ಕೈಲಾದಂಥ ಅಥವಾ ನಮ್ಮ ಕೈಲಾದಂಥ ಸೇವೆಯನ್ನು ಸಲ್ಲಿಸುವಂಥ ಪ್ರಯತ್ನ ಪ್ರತಿ ತಿಂಗಳು ಇವರ ಒಂದು ಕುಟುಂಬಕ್ಕೆ ನಮ್ಮ ಕೈಲಾದಷ್ಟು ದಿನಸಿ ಸಾಮಗ್ರಿಗಳನ್ನು ಜನಸ್ನೇಹಿ ತಂಡದ ಪರವಾಗಿ ಕಳಿಸ್ಕೊಡ್ತಾ ಇದ್ದೀವಿ. ನಿಮಗೂ ಕೂಡ ಈ ರೀತಿ ಪುಣ್ಯದ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ಇಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಿ. ನಿಜವಾಗ್ಲೂ ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗಿ 1000 ರೂಪಾಯಿ ಹಾಕಿ ಬರೋದ್ರಿಂದ ಪುಣ್ಯ ಲಭಿಸುತ್ತೆ ಅಂದರೆ ಅದು ಸುಳ್ಳು. ಇಂಥ ವ್ಯಕ್ತಿಗಳಿಗೆ ಒಂದು ತುತ್ತು ಅನ್ನ ಕೊಟ್ಟಾಗ ಆ ಭಗವಂತನ ಆಶೀರ್ವಾದ ಸದಾ ನಿಮಗೆ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಕೂತ್ಕೊಳ್ಳೋದಕ್ಕೂ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ ಇವರಿಬ್ಬರು ಮಕ್ಕಳನ್ನ ಸಾಕೋದಕ್ಕೆ ಇನ್ನೆಷ್ಟು ಕಷ್ಟಪಡ್ತಿರ್ಬೋದು ನೀವೇ ಯೋಚನೆ ಮಾಡಿ. ಆದರೆ ನಮ್ಮ ಕೈಲಾದಂಥ ಸೇವೆಯನ್ನು ನಿಸ್ವಾರ್ಥವಾಗಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಮಾಡ್ತಾಯಿದ್ದೀವಿ. ಯಾರೂ ಇಲ್ದವ್ರಿಗೆ ನಾವಿದ್ದೀವಿ ಅನ್ನೋ ಒಂದು ಭರವಸೆ ಮೂಡಿಸುವಂಥ ಒಂದು ಸಣ್ಣ ಪ್ರಯತ್ನ. ನಾವು ಕೊಡುವಂಥ ಈ ದಿನಸಿ ಸಾಮಗ್ರಿಗಳು ಒಂದು ತಿಂಗಳು ಬರುತ್ತೋ ಅಥವಾ ಒಂದು ದಿನಕ್ಕೆ ಬರುತ್ತೋ ನಮಗೆ ಗೊತ್ತಿಲ್ಲ. ಆದರೆ ಆ ಮುಗ್ಧ ಮನಸ್ಸಿನಲ್ಲಿ ಒಂದು ದಿನದ ಖುಷಿಯನ್ನು ನಾವು ನೋಡೋದಕ್ಕೆ ತುಂಬ ಇಷ್ಟಪಡ್ತೀವಿ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಕೂಡ ಭಾವಿಸ್ತೀನಿ. ನಿಮಗೂ ಕೂಡ ಇಷ್ಟ ಆಗಿದ್ದರೆ ತಪ್ಪದೆ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ. ಇದು ಪ್ರಚಾರಕ್ಕಾಗಿ ಅಲ್ಲ, ಪ್ರಚೋದನೆಗಾಗಿ.